ಅದೆಷ್ಟೋ ಮಂದಿ ಸೇರನ್ನ ತಿಂದರು ಸನ್ಕಲ್ ಕಡ್ಡಿ ಥರ ಇದ್ದಾರೆ. ನನ್ನ ದೇಹದ ತೂಕ ಒಂದು 5 kg ಜಾಸ್ತಿ ಆದರೆ ನಾನು ನೋಡಲಿಕ್ಕೆ ಸುಂದರವಾಗಿ ಕಾಣಿಸ್ತೇನೆ, ಫಿಟ್ ಆ್ಯಂಡ್ ಫೈನಾಗಿ ಕಾಣಿಸ್ತೀನಿ. ಈ ರೀತಿ ಆಶೀಸಿಂದ ಮನೋಭಾವದಿಂದ ಸುಮಾರು ಜನ ಆಚೆ ಏನೇನೋ ಹರಸಾಹಸಗಳನ್ನೆಲ್ಲ ಮಾಡ್ತಾಯಿರ್ತಾರೆ. ಇನ್ನೂ ಕೆಲವು ಮಂದಿ ನನ್ನ ದೇಹದ ತೂಕ ಇನ್ನೊಂದು 5-10 kg ಕಡಿಮೆ ಆದರೆ ನಾನು ನೋಡಲಿಕ್ಕೆ ಸುಂದರವಾಗಿ ಕಾಣಿಸ್ತೇನೆ, ಚೆನ್ನಾಗಿ ಕಾಣಿಸ್ತೀನಿ. ಅಂದರೆ ದೇಹದ ತೂಕನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವರು ಕೂಡ ಏನೆಲ್ಲ ಹರಸಾಹಸವನ್ನು ಮಾಡ್ತಾಯಿರ್ತಾರೆ. ನಮ್ಮ ಸುತ್ತಮುತ್ತಲಲ್ಲಿ ಈ ರೀತಿ ಇರೋರನ್ನ ನಾವು ಸುಮಾರು ಜನನ್ನ ಕಾಣ್ಬೋದು. ಬಾಡಿ ಮಾಸ್ ಇಂಡೆಕ್ಸ್ನ ಪ್ರಕಾರ ಇಂತಿಷ್ಟು ದೇಹದ ಹೈಟಿಗೆ ಇಂತಿಷ್ಟು ದೇಹದ ತೂಕ ವೆಯ್ಟ್ ಅನ್ನೋದು ಇರಬೇಕು. ಆ ರೀತಿ ಇದ್ದಾಗ ಅದೇ ನಿಜವಾದ ಆರೋಗ್ಯ ಅಂತ ಕೂಡ ಅನೇಕ ಕಡೆ ಉಲ್ಲೇಖ ಇದೆ. ಅಂದರೆ ದೇಹದ ಹೈಟಿಗೆ ತಕ್ಕನಾಗಿ ಒಂದಿಷ್ಟು ತೂಕನ ನಿರ್ವಹಣೆ ಮಾಡೋದು, ಹೋಲ್ ಲೈಫ್ ಟೈಮ್ ನಿರ್ವಹಣೆ ಮಾಡೋದು, ಅದು ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೆ ಇನ್ನೊಂಥರ ಕಷ್ಟ ಅನ್ನೋದು. ಸೊ ದೇಹದ ತೂಕ ಹೆಚ್ಚಳಿಕೆ ಅಂದರೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದು ಈ ವಿಡಿಯೋದಲ್ಲಿ. ನಮಸ್ತೆ ಆತ್ಮೇರೆ, ನಾನು ಮಣಿಕಂಠಜಿ, ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿಬಿಂಡ್ರ, ಬೆಂಗಳೂರು. ಯಾರಿಗೆಲ್ಲ ದೇಹದ ತೂಕ ಜಾಸ್ತಿ ಆಗ್ತಾ ಇಲ್ಲ ಅನ್ನೋರು ಬಹಳ ಮುಖ್ಯವಾಗಿ ಈವನ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ಅಥವಾ ದೈಹಿಕ ಶ್ರಮ ವಹಿಸಿ ಕೆಲಸ ಮಾಡೋದಾಗ್ಬೋದು, ರಾತ್ರಿ ಪಾಳಿ ಕೆಲಸ ಮಾಡೋದಾಗ್ಬೋದು, ರಾತ್ರಿ ತುಂಬ ತಲೆ ಓಡಿಸೋದಾಗ್ಬೋದು, ಇದೆಲ್ಲವನ್ನು ಕೂಡ ಮಾಡಬಾರ್ದು. ಬೆಳಗ್ಗೆ ಮಾತ್ರ ಅರ್ಲಿ ಮಾರ್ನಿಂಗ್ ಎದ್ದು, ಅಂದರೆ 5 ಎಲಿಮೆಂಟ್ ಥಿಯರಿನ ಪ್ರಕಾರ ಒಂದು ಎನರ್ಜಿ ಇನ್ನೊಂದು ಎನರ್ಜಿಯನ್ನು ಹುಟ್ಟಾಕ್ತಾ ಇರ್ತದೆ. 5 ಎನರ್ಜಿಗಳು ಅಂತ ಬಂದಾಗ ಅಗ್ನಿ, ಪೃಥ್ವಿ, ಜಲ ಮತ್ತು ಆಕಾಶ ಹಾಗೂ ವಾಯು. ಇಲ್ಲಿ ಸಣ್ಣ ಇದ್ದಾರೆ ಅಂತ ಇಟ್ಕೊಳ್ಳಿ, ತುಂಬ ಸಣ್ಣ ಇದ್ದಾರೆ ಅಂದಾಗ ಅವರಲ್ಲಿ ಪೃಥ್ವಿ ಕಮ್ಮಿ ಇದೆ ಅಂತ ಈ ಒಂದು ಆಯುರ್ವೇದದ ಪ್ರಕಾರ. ಅಂದರೆ ಅವ್ರನ್ನ ಏನಂತಾರೆ ಅಂದರೆ ಪಿತ್ತ ನೇಚರ್ ಅಂತಲೇ ಕರೀತಾರೆ, ಪಿತ್ತ ಬಾಡಿ, ಪಿತ್ತ ನೇಚರ್ ಅಂತ ಕರೀತಾರೆ. ಅಂಥವರು ಬಹಳ ಮುಖ್ಯವಾಗಿ ಅಂದರೆ ನೋಡಿ, ಒಂದು ಎನರ್ಜಿ ಇನ್ನೊಂದು ಎನರ್ಜಿನ ಹುಟ್ಟಾಕತ್ತೆ. ಯಾವಾಗ ವಿಂಡಿಂದ ಹೀಟಿಂದ ಹ್ಯುಮಿಡಿಟಿ, ಅಂದರೆ ಹ್ಯುಮಿಡಿಟಿ ಅನ್ನೋದು ದೇಹದಲ್ಲಿ ಚೆನ್ನಾಗಿದ್ದಾಗ ಅವರಿಗೆ ಪೋಷಣೆ ಉಂಟಾಗುತ್ತೆ. ಅವರು ಪೋಷಣೆನ ಸುಮಾರು ಜನ ಈ ರೀತಿ ತಪ್ಪು ಮಾಡಿ ಕಳ್ಕೊತಾ ಇರ್ತಾರೆ. ಪೋಷಣೆ ದೇಹಕ್ಕೆ ಯಾವಾಗ ದೊರೆಯುತ್ತೆ ಅಂದಾಗ ರೆಸ್ಟ್ ಮಾಡಿದಾಗ, ಒಳ್ಳೆ ಫುಡ್ಡು ಕೊಟ್ಟಾಗ. ಹಾಗಾಗಿ ಭಾಳ ಮುಖ್ಯವಾಗಿ ಈ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ, ಅದು ಯೋಗ ಇರ್ಬೋದು, ವಾಕಿಂಗ್ ಇರ್ಬೋದು, ಜಿಮ್ ಇರ್ಬೋದು, ಮತ್ತೊಂದು ಇರ್ಬೋದು, ಬೆಳಗ್ಗೆ ಮಾತ್ರ ಯಾರೆಲ್ಲ ಸಣ್ಣ ಇರ್ತಾರೆ ನೋಡಿ ಅವರು ಭಾಳ ಮುಖ್ಯವಾಗಿ ಬೆಳಗ್ಗೆ ಒಂದು ಟೈಮ್ ಮಾತ್ರ ಬೆಳಗ್ಗೆ ಎದ್ದು ವ್ಯಾಯಾಮವನ್ನು ಮಾಡೋದು, ದೇಹಕ್ಕೆ ಚಲನೆಯನ್ನು ಕೊಡೋದು. ಯಾವಾಗ ಚಲನೆಯನ್ನು ಕೊಟ್ಟಾಗ ಅದು ಏನು ಮಾಡುತ್ತೆ, ಇನ್ನೊಂದು ಎನರ್ಜಿನ ಹುಟ್ಟಾಕತ್ತೆ, ಬಿಸಿನ ಹುಟ್ಟಾಕತ್ತೆ. ಆ ಬಿಸಿ ನೆಕ್ಸ್ಟು ಹ್ಯುಮಿಡಿಟಿಯನ್ನು ಹುಟ್ಟಾಕತ್ತೆ. ಸೊ ಅದನ್ನೇ ಕೆಲವರು ಸುಮಾರು ಜನ ತಪ್ಪು ಮಾಡ್ತಾ ಇರ್ತಾರೆ. ಆಲ್ರೆಡಿ ನೋಡಲಿಕ್ಕೆ ದೇಹದಲ್ಲಿ ಪೋಷಣೆ ಇಲ್ಲ, ಸಣ್ಣ ಇದ್ದಾರೆ, ಸಂಜೆ ಮೇಲೆ ಇವನ್ನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದು, ಜಿಮ್ಗೆ ಹೋಗೋದು, ರಾತ್ರಿ ಪಾಳಿ ಕೆಲಸ ಮಾಡೋದು, ಈ ರೀತಿ ತಪ್ಪುಗಳ, ರಾತ್ರಿ ತುಂಬ ತಲೆ ಓಡಿಸೋದು, ಈ ರೀತಿ ತಪ್ಪುಗಳನ್ನೆಲ್ಲ ಮಾಡಿದಾಗ ಎಂದೂ ಕೂಡ ಅವರು ವೆಯ್ಟ್ ಗೇನ್ ಆಗಲಿಕ್ಕೆ, ದೇಹದ ತೂಕನ ಹೆಚ್ಚಳಿಕೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾರು ತುಂಬ ಸಣ್ಣ ಇದ್ದು ಸಣ್ಕಲ್ ಕಡ್ಡಿ ಥರ. ಹಾಗಾಗಿ ರಾತ್ರಿ ಪಾಳಿ ಹೋಗಿ ಜಿಮ್ಮಿಗೆ ಹೋದೆ, ರಾತ್ರಿ ಸಾಯಂಕಾಲ ಮೇಲೆ ಯೋಗ ಮಾಡಿದೆ, ಅಥವಾ ರಾತ್ರಿ ಪಾಳಿಲಿ ಏನಾರ ದೇಹನ ದಂಡಿಸಿ ಕೆಲಸ ಮಾಡಿದೆ, ಅಥವಾ ರಾತ್ರಿ ನೈಟ್ ಟೈಮ್ ಕೆಲಸ ಮಾಡಿದೆ, ನಿದ್ದೆ ಕೆಟ್ಟಿ ಕೆಲಸ ಮಾಡಿದೆ, ಇದೆಲ್ಲನೂ ಕೂಡ ಮಾಡ್ತಾಯಿದ್ರೆ ಫಸ್ಟ್ ನಿಲ್ಲಿಸ್ಬಿಟ್ಟು ನೋಡಿ, ಪ್ರಕೃತಿನ ನೀವು ಫಾಲೋಅಪನ ಮಾಡಬೇಕು. ಸಂಜೆ ಮೇಲೆ ಏನಾಗ್ತಿದೆ, ಸಂಜೆ ಮೇಲೆ ಕೂಡ ತಾಪಮಾನ, ಬಿಸಿಲು ಕಡಿಮೆ ಆಗ್ತಾ ಇದೆ. ಆವಾಗ ದೇಹಕ್ಕೆ ಏನು ಮಾಡಬೇಕು, ನಿಮ್ಮ ಆಲ್ರೆಡಿ ಬಾಡಿ ಪಿತ್ತ ನೇಚರ್ ಇದೆ, ನೀವು ನೋಡೋಕ್ಕೆ ಸಣ್ಕಲ್ ಕಡ್ಡಿ ಥರ ಇದ್ದೀರಾ, ನೀವೇನೇ ಮಾಡಿದ್ರೂ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅನ್ನೋರು ಬಹಳ ಮುಖ್ಯವಾಗಿ ಸಂಜೆ 3 ಗಂಟೆ ಮೇಲೆ ಕೂಲ್, ಕಾಮ್, ರಿಲ್ಯಾಕ್ಸ್, ದೇಹನ ಬಿಸಿ ಮಾಡ್ತಕ್ಕಂಥ, ತುಂಬ ತಲೆ ಓಡಿಸ್ತಕ್ಕಂಥ ಅಥವಾ ರಾತ್ರಿ ನಿದ್ದೆ ಕೆಟ್ಟು ಕೆಲಸ ಮಾಡ್ತಕ್ಕಂಥ ಪ್ರಮೇಯಕ್ಕೆ ಎಂದೂ ಕೂಡ ಹೋಗ್ಬಾರ್ದು. ನೀವು ಏನೇ ಮಾಡಿದ್ರೂ ಕೂಡ ನಿಮ್ಮ ವೆಯ್ಟು ಗೇಯ್ನ್ ಆಗಲ್ಲ, ಜಾಸ್ತಿ ಆಗಲ್ಲ. ಹಿಂದೆ ಹೇಳಿದೆ ಅಂಥವ್ರದ್ದೆಲ್ಲರದು ಕೂಡ ಪಿತ್ತ ನೇಚರು ಅಂಥವರಿಗೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಮುದ್ರೆ, ಹಾಗೆ ಒಂದು ಕಲ್ಲರು, ನಂಬರು ಕೂಡ, ಅಂದರೆ ಇದನ್ನು ಕಲರ್ ನಿಮಾರ್ಜಿ ಅಂತ ಕರೀತಾರೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದಂಗೆಲ್ಲ ನಿಮ್ಮ ದೇಹದಲ್ಲಿ ಏನೊಂದು ಪೋಷಣೆ ಉಂಟಾಗತ್ತೆ. ಪೋಷಣೆ ಅಂದಾಗ ಹಿಂದೆ ಹೇಳಿದೆ ಪೃಥ್ವಿ ಅಂದಾಗ ನಂಬರ್ 5, ಅದು ಯಾವ ಕಲರಲ್ಲಿ, ಯೆಲ್ಲೋ ಕಲರಲ್ಲಿ. ಎಲ್ಲಿ ಬರ್ಕೊಳ್ಳೋದು, ಅಂಗೈಯಲ್ಲಿ. ಈ ರೀತಿ ಯೆಲ್ಲೋ ಕಲರಲ್ಲಿ 5 ಅಂತ, ಇಲ್ಲಿ ಪಾಮಲ್ಲಿ, ಅಂಗೈಯಲ್ಲಿ ಈ ರೀತಿ ಯೆಲ್ಲೋ ಕಲರಲ್ಲಿ ಬರ್ಕೊಳ್ಳೋದು. ಈ ಬರ್ಕೊಂಡ್ರೆ ಕಾಣೋದಿಲ್ಲ, ಯೆಲ್ಲೋ ಕಲರಲ್ಲಿ ಕೈಯಲ್ಲಿ ಬರೆದ್ರೆ. ಅಥವಾ ಈ ರೀತಿ ಪ್ರತಿದಿನ ನೀವು 5 ಅಂತ ಬರೆಯೋದು. ಅಥವಾ ನೀವೇನು ಮಾಡಬೇಕು, ಇದೇ 5 ನಂಬರನ್ನು ನಿಮ್ಮ ಫೋನಿನಲ್ಲಿ
ಹೋಮ್ ಸ್ಕ್ರೀನಲ್ಲಿ 5 ಅಂತ ಸೇವ್ ಮಾಡಿ ಇಟ್ಕೊಳ್ಳೋದು. ಇದು ಏನು ಮಾಡುತ್ತೆ, ಪೃಥ್ವಿನ ಟೋನ್ ಮಾಡುತ್ತೆ. ಆಯುರ್ವೇದಿಕ್ ಆಕ್ಯುಪ್ರೆಷರ್ನ ಚಾರ್ಟ್ನ ಪ್ರಕಾರ ಬಲಗೈ ಉಂಗುರದ ಬೆರಳು ಪೃಥ್ವಿ, ಅದರ ಮೇಲೆ ನಂಬರ್ ಇದೆ ನೋಡಿ 5 ಅಂತ, ಟೋನಿಫೈ ಮಾಡುತ್ತೆ. ಯಾವಾಗ ನೀವು ಅಂದರೆ ಟೋನಿಫೈ ಮಾಡೋದು ಅಂತ ಮಾಡಿದಾಗ 5 ಅಂತ ನೀವು ಬರ್ಕೊಳ್ತಾ ಬಂದಾಗ ನಿಮ್ಮ ದೇಹಕ್ಕೆ ಒಳ್ಳೆ ಪೋಷಣೆ ಉಂಟಾಗುತ್ತೆ. ನೀವು ತಿನ್ನಂಥ ಆಹಾರವೆಲ್ಲ ಎಲ್ಲವೂ ಕೂಡ ಎನರ್ಜಿಯಾಗಿ ಕನ್ವರ್ಟ್ ಆಗಿ ನಿಮ್ಮ ದೇಹಕ್ಕೆ ಒಳ್ಳೆ ಪೋಷಣೆ. ಭಾಳ ಮುಖ್ಯವಾಗಿ ಹಿಂದೆ ಹೇಳ್ದಂಗೆ ಆ ಅನುಸಾರನ ಮಾಡಬೇಕು. ಸಂಜೆ ಮೇಲೆ ತುಂಬ ತಲೆ ಓಡಿಸೋದು, ಸಂಜೆ ಮೇಲೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಯೋಚನೆ ಮಾಡೋದು, ರಾತ್ರಿ ನಿದ್ದೆ ಕೆಡೋದು. ಸಂಜೆ ಮೇಲೆ ನೀವು ನೋಡಿ, ಸುಮಾರು ಜನಕ್ಕೆ ಈ ಸಂಜೆ ಮೇಲೆ ಹೋಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋರು, ಎಸ್ಪೆಷಲಿ ಜಿಮ್ಗೆಲ್ಲ ಹೋದವರಿಗೆ ಕಿಡ್ನಿ ಸ್ಟೋನ್ ಆಗಿದೆ, ಗಾಲ್ ಬ್ಲಾಡರ್ ಸ್ಟೋನ್ ಆಗಿದೆ. ಅಂದರೆ ನಿಮ್ಮ ಬಾಡಿಲಿ ಆಲ್ರೆಡಿ ಪಿತ್ತ ಇದೆ, ಹೀಟ್ ಇದೆ, ನೀವು ನೋಡೋಕೆ ಆಲ್ರೆಡಿ ಸಣ್ಕಲ್ ಕಡ್ಡಿ ಥರ ಇದ್ದಾರೆ, ನಿಮ್ಮಲ್ಲಿ ಪೋಷಣೆ ಇಲ್ಲ. ನೀವು ಅದರ ಮೇರೆಗೆ ಸಂಜೆ ಮೇಲೆ ಯಾವುದೇ ಥರದ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು. ಮಧ್ಯಾಹ್ನ 3 ಗಂಟೆ ಆಯ್ತಾ ಇದ್ದಂಗೆ ಹೆಂಗೆ ಸೂರ್ಯ ಡೌನ್ ಆಗ್ತಾ ಇರ್ತಾನೋ ಅದೇ ರೀತಿ ನೀವು ಕೂಲ್, ಕಾಮ್, ರಿಲ್ಯಾಕ್ಸ್, ರೆಸ್ಟ್ ಈ ರೀತಿ ಮಾಡ್ತಾ ಬಂದಂಗೆಲ್ಲ, ನೀವು ಈ ನಂಬರ್ ಬರ್ಕೊಂಡಂಗೆಲ್ಲ ಈ ರೀತಿ ಮಾಡ್ತಾ ಹೋದಾಗೆಲ್ಲ ನಿಮಗೆ ಒಳ್ಳೆ ಪೋಷಣೆ ಉಂಟಾಗಿ ನಿಮ್ಮ ವೆಯ್ಟ್ ಗೇನ್ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಯೋಗದ ಹಾದಿಲಿ ಒಂದು ಮುದ್ರೆ ಕೂಡ ಇದೆ, ಪೃಥ್ವಿ ಮುದ್ರೆ. ಯಾರಿಗೆ ಪೃಥ್ವಿ ವೀಕ್ ಆಗಿದೆ ನೋಡಿ, ಅವರು ನೋಡಿದಾಗ ಅವ್ರನ್ನ ನೋಡಿದ್ರೆ ತುಂಬ ಸಣ್ಣಗಿರೋರನ್ನ ನೋಡಿದ್ರೆ ಮೂಳೆಗಿಡ ಮುರಿದಾಗ್ಬಿಡ್ತೇನೋ ಅನ್ನೋ ಥರ. ನಿಮ್ಮ ಮೂಳೆಗಳ ಕೂಡ ತುಂಬ ಅದ್ಭುತವಾಗಿ ಸದೃಢಗೊಳ್ಳಿಕ್ಕೆ, ಹಾಗೆ ನಿಮ್ಮ ಕೂದಲು ಉದುರುವಿಕೆ, ಪಿತ್ತ ನೇಚರ್ ಇರೋರು ನೋಡಿ, ಆ ಪಿತ್ತ ಬೆಂಕಿ ಮೇಲ್ಮುಖವಾಗರ್ದಂಗೆಲ್ಲ ಸಿಕ್ಕಾಪಟ್ಟೆ ತಲೆ ಓಡಿಸ್ತಾರೆ, ಕೂದಲೆಲ್ಲ ಉದುರೋಗಿರ್ತಾರೆ. ಕೂದಲಿನ ಪೋಷಣೆಗೂ ಕೂಡ ಈ ಒಂದು ಮುದ್ರೆ ಸಹಕಾರಿ. ಯಾರೆಲ್ಲ ವೆಯ್ಟ್ ಗೇನ್ನ ಮಾಡಬೇಕು, ದೇಹದ ತೂಕ ಹೆಚ್ಚಳಿಕೆ ಮಾಡ್ಕೋಬೇಕು ಅನ್ನೋರು ನೋಡಿ, ಬಲಗೈನ ಇಲ್ಲಿ ಬಲಗೈಲಿ ಉಂಗುರದ ಬೆರಳು ಮತ್ತು ಹೆಬ್ಬೆರಳು, ಆ ಉಗುರನ್ನ ಕೆಳಗಿರ್ತಕ್ಕಂಥ ಪಾಯಿಂಟ್ನ ಟಚ್ ಮಾಡೋದು, ಇದನ್ನು ಪೃಥ್ವಿ ಮುದ್ರೆ ಅಂತಲೇ ಕರೀತಾರೆ. ಈ ರೀತಿ ಮುದ್ರೆನ ಪ್ರತಿದಿನ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಒಂದು 5-10 ನಿಮಿಷ ಎಲ್ಲರೂ ನೇರ ಕೂತ್ಕೊಂಡು ಈ ಪೃಥ್ವಿ ಮುದ್ರೆಯೊಂದಿಗೆ ನೀವು ಸಮಯನ ಕಳೀತಕ್ಕಂಥದ್ದು. ನೀವು ನೇರ ಕೂತ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಗೋಡೆವರೆಗೂ ಕೂತ್ಕೊಳ್ಳಿ, ಅಥವಾ ಬೆನ್ಮೇಲಾಗ ಅಥವಾ ಮನ್ಬಿಡಿ. ಪ್ರತಿದಿನ ಈ ಒಂದು ಮುದ್ರೆನ ಮಾಡೋದು, ಒಂದು 5-10 ನಿಮಿಷ ಈ ಮುದ್ರೆಯೊಂದಿಗೆ ಸಮಯವನ್ನು ಕಳೀತಕ್ಕಂಥದ್ದು ಮಾಡಿದಾಗ ನಿಮ್ಮ ದೇಹಕ್ಕೆ ಒಳ್ಳೆ ಪೋಷಣೆ ಉಂಟಾಗಿ ನಿಮ್ಮ ದೇಹದ ತೂಕನ ನೀವು ಹೆಚ್ಚಿಸ್ಕೊಳ್ಳಿಕ್ಕೆ ಇದು ಅದ್ಭುತವಾಗಿ ಸಹಕಾರಿಯಾಗುತ್ತೆ. ಪೃಥ್ವಿ ಮುದ್ರೆನ ಮಾಡೋದು, ನಂಬರ್ 5ನ ಪ್ರತಿದಿನ ನೀವು ಅಂಗೈಯಲ್ಲಿ ಬರ್ಕೊಳ್ಳೋದು ಅಥವಾ ಹೋಮ್ ಸ್ಕ್ರೀನ್ ಆಗಿ ಸೇವ್ ಮಾಡಿ ಇಟ್ಕೊಳ್ಳೋದು. ಅದರೊಂದಿಗೆ ಹಿಂದೆ ಹೇಳಿದಂಥ ಎಲ್ಲ ಕ್ರಮವನ್ನು ಖಂಡಿತವಾಗ್ಲೂ ನೀವು ಅನುಸಾರ ಮಾಡಿದಾಗ ನಿಮ್ಮ ದೇಹದ ತೂಕ ಹೆಚ್ಚಳ ಆಗೋದನ್ನು ನೀವು ಕಾಣ್ಬೋದು. ಸೊ ಹಾಗೆ ಎಷ್ಟೋ ಮಂದಿ ನನ್ನ ದೇಹದ ತೂಕ ಜಾಸ್ತಿ ಇದೆ, ನಾನು ಏನು ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ, ಹೇಗಾರ ಮಾಡಿ ಒಂದು 5-10 kg ಸಣ್ಣವಾಗಬೇಕು, ಸಣ್ಣ ಆದಾಗ ನಾನು ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತೇನೆ, ಈ ರೀತಿ ಆಶಿಸಿಂದ ಕೂಡ ತುಂಬ ಜನ ಹರಸಾಹಸವನ್ನು ಮಾಡ್ತಾ ಇರ್ತಾರೆ. ಅಂಥವರೆಲ್ಲರೂ ಕೂಡ ಅವರು ಕೂಡ ಪ್ರಕೃತಿನ ಫಾಲೋಅಪ್ ಮಾಡಬೇಕು. ಯಾವ ರೀತಿ? ಪ್ರಕೃತಿನ ಗಮನಿಸಿ. ಪ್ರಕೃತಿ ಅಂದಾಗ ಹಿಂದೆ ಹೇಳಿದಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯ ಯಾಂಗ್, ಅಂದರೆ TCMನ ಪ್ರಕಾರ ಇನ್ ಎನರ್ಜಿ, ಯಾಂಗ್ ಎನರ್ಜಿ. ಅಂದರೆ ನಿಮ್ಮ ಆಲ್ರೆಡಿ ನಿಮ್ಮ ದೇಹದ ತೂಕ ಜಾಸ್ತಿ ಇದೆ, ನೀವು ಒಬೇಸಿದೆ, ದೊಡ್ಡತಿ ದೇಹ ಇದೆ, ಹೊಟ್ಟೆ ಎಲ್ಲ ಕಡೆ ಫ್ಯಾಟ್ ಜಾಸ್ತಿ ಇದೆ ಅಂದಾಗ ನಿಮ್ಮಲ್ಲಿ ಇನ್ನೂ ಜಾಸ್ತಿ ಇದೆ. ನೀವು ಇನ್ನಂದಾಗ ಪೋಷಣೆ ಜಾಸ್ತಿ ಇದೆ, ನೀವು ಪೋಷಣೆನ ಕಡಿಮೆ ಮಾಡಿ ಬಿಸಿನ ಹುಟ್ಟಾಕಬೇಕು, ಯಾಂಗನ್ನು ಜಾಸ್ತಿ ತರಬೇಕು. ಅಂದರೆ ಬೆಳಗ್ಗೆ ಒಮ್ಮೆ ಮತ್ತು ಸಂಜೆ ಕೂಡ ಒಮ್ಮೆ. ಸಂಜೆ ಏನಾಗ್ತಿದೆ, ಪ್ರಕೃತಿಯಲ್ಲಿ ಸೂರ್ಯ ಡೌನ್ ಆಗ್ತಾ ಇದ್ದಂಗೆ ಏನು ಪ್ರಕೃತಿಯಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅದರೊಂದಿಗೆ ನಿಮ್ಮ ದೇಹದಲ್ಲಿ ಕೂಡ ಆಲ್ರೆಡಿ ಪೋಷಣೆ ಇದೆ, ನೀವು ದಡುತಿ ದೇಹನ ಹೊಂದಿದ್ದೀರಾ, ಕುತ್ರೆ ಎದೊಳಕ್ಕಾಗ್ತಿಲ್ಲ, ಎದ್ರೆ ಬಗ್ಗ ಕಾಯ್ತಲ್ಲ ಅನ್ನೋ ಥರ ಇರೋರೆಲ್ಲರೂ ಕೂಡ ಬೆಳಗ್ಗೆ ಒಮ್ಮೆ ನೀವು ಸೂರ್ಯ ನಮಸ್ಕಾರ ಮಾಡ್ತಿರೋ, ವಾಕಿಂಗ್ ಮಾಡ್ತಿರೋ, ಜಿಮ್ ಮಾಡ್ತಿರೋ, ಸಂಜೆ ಕೂಡ ರಿಪೀಟೆಡ್ ಆಗಿ ಸಂಜೆ ಕೂಡ ನೀವು ಫಿಸಿಕಲ್ ಆಕ್ಟಿವಿಟೀಸನ್ನು ಕಂಪ್ಲೀಟಾಗಿ ಅಳವಡನೆ ಮಾಡ್ಕೊಂಡು ದಿನದಲ್ಲಿ 2 ಬಾರಿ, ಅಥವಾ ಸಂಜೆ ಮೇಲೆ ಕೂಡ ಒಂದಿಷ್ಟು ದೇಹನ ದಂಡಿಸಿ ಏನಾರ ಮನೇಲಿ ಹುಡುಕಿ ಕೆಲಸ ಮಾಡೋದು. ಈ ರೀತಿ ಮಾಡ್ತಾ ಬಂದಂಗೆಲ್ಲ ನಿಮ್ಮ ದೇಹದ ತೂಕನ ನೀವು ಕಡಿಮೆ ಮಾಡ್ಕೋಬೋದು. ಸೊ ಹಿಂದೆ ಹೇಳಿ, ಯಾರು ಸಣ್ಣ ಇರ್ತಾರೋ ಅವರು ಸಂಜೆ ಮೇಲೆ ವ್ಯಾಯಾಮ ಆಗ್ಬೋದು, ಕೆಲಸ ಆಗ್ಬೋದು, ಅಥವಾ ಏನೊಂದು ಯಾವುದೇ ರೀತಿಯಾದ ದೇಹ ದಂಡಿಸ್ತಕ್ಕಂಥದ್ದಾಗ್ಬೋದು, ಅದಕ್ಕೆ ಹೋಗಬಾರ್ದು. ಯಾರೆಲ್ಲ ತುಂಬ ದಪ್ಪ ಇದ್ದಾರೋ ಅವರು ದಿನದಲ್ಲಿ 2 ಬಾರಿ, ಅಂದರೆ ಸೂರ್ಯ ಯಾವಾಗ ಡೌನ್ ಆಗ್ತಾ ಹೋಗ್ತಾರೋ ನಿಮ್ಮ ದೇಹನೂ ಕೂಡ, ಅಂದರೆ ನಿಮ್ಮ ದೇಹದಲ್ಲಿ ಕೂಡ ತಂಪು ಅನ್ನೋದು ಆವೃತವಾಗುತ್ತೆ. ಸೊ ನೀವು ಸಂಜೆ ಕೂಡ ಒಂದಿಷ್ಟು ದೇಹನ ಬಿಸಿ ಮಾಡೋ ಥರ ಒಂದಿಷ್ಟು ಅಗ್ರೆಸಿವ್ ಆಗಿ ಏನಾರು ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು, ಅಥವಾ ಜಿಮ್ಮಿಗೆ ಹೋಗೋದು, ಯಾವುದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟೀಸ್, ಅಥವಾ ಮನೇಲಿ ಹುಡುಕಿ ಏನಾರು ಕೆಲಸ ಮಾಡೋದು. ಈ ರೀತಿ ದಿನದಲ್ಲಿ 2 ಬಾರಿ ನೀವು ದೈಹಿಕ ಚಟುವಟಿಕೆಯನ್ನು ಅಳವಡಿಸ್ಕೊಂಡಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ.
ನಿಮ್ಮ ದೇಹದ ತೂಕವನ್ನು ನೀವು ಕಡಿಮೆ ಮಾಡಿಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಅದೇ ರೀತಿ ಅಂಥವರಿಗೂ ಕೂಡ ಯಾರಿಗೆ ದೇಹದ ತೂಕ ಜಾಸ್ತಿ ಇದೆಯೋ ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದು ಕಲ್ಲರು ನಂಬರ್ ಇದೆ. ಯಾವ ಕಲ್ಲರ್ ಅಂದರೆ ಆರೆಂಜು. ಅದೇ ಚಾರ್ಟಲ್ಲಿ ನೀವು ಬಲಗೈ ಉಂಗುರದ ಬೆರಳು ಮೇಲ್ಗಡೆ 5 ಅಂತಿದೆ. ಆ 5 ನಂಬರನ್ನು ಆರೆಂಜ್ ಕಲರಲ್ಲಿ ಹಿಂದೆ ಬರೆದಲ್ಲ, ಅದೇ ರೀತಿ ನೀವು ಕೈಯಲ್ಲಿ ಬರ್ಕೊಳ್ಳೋದು. ಈ ರೀತಿ 5 ಅಂತ ನೋಡಿ, ಇದು ಅದ್ಭುತ ಕಾಣುತ್ತೆ. 5 ಅಂತ ಈ ರೀತಿ ಕೈಯಲ್ಲಿ ಬರ್ಕೊಳ್ಳೋದು. ನೀವು ಕೈಯಲ್ಲಿ ಕೂಡ ಬರ್ಕೋಬೋದು, ಅಥವಾ ಹೋಮ್ ಸ್ಕ್ರೀನ್ ಆಗಿ ನಿಮ್ಮ ಜೊತೆಯಲ್ಲಿ ಸದಾ ಕಾಲದಲ್ಲಿ. ಇಂದಿಸ್ ಜನ್ರೇಷನಲ್ಲಿ ಮೊಬೈಲ್ ಬಿಟ್ಟರೆ ನಾವಿಲ್ಲ, ನಮ್ಮನ್ನು ಬಿಟ್ಟರೆ ಮೊಬೈಲ್ ಇಲ್ಲ ಅನ್ನೋ ಥರ ಮೊಬೈಲ್ ಸದಾ ಕಾಲದಲ್ಲಿ ಜೊತೆ ಇರುತ್ತಲ್ಲ, ಹೋಮ್ ಸ್ಕ್ರೀನಲ್ಲಿ ನಂಬರ್ 5 ಆರೆಂಜಲ್ಲಿ ಬರ್ಕೊಳ್ಳೋದು, ಅಂದರೆ ಸೇವ್ ಮಾಡಿ ಇಟ್ಕೊಳ್ಳೋದು, ಅಥವಾ ಕೈಯಲ್ಲಿ ಪ್ರತಿದಿನ ಬರೆದ್ಮೇಲೆ ಒಂದು 3-4 ತಾಸು ಉಳಿಸ್ಕೊಳ್ಳೋದು. ಈ ರೀತಿ ಮಾಡ್ತಾ ಬಂದಂಗೆಲ್ಲ ನಿಮ್ಮ ದೇಹದ ತೂಕ ಕಡಿಮೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಯಾವುದು? ನಂಬರ್ 5 ಆರೆಂಜ್ ಕಲರ್. ಅದರೊಂದಿಗೆ ಯೋಗದ ಹಾದಿಲಿ ಒಂದು ಮುದ್ರೆ, ಅದ್ಭುತವಾದ ಮುದ್ರೆ. ನಿಮ್ಮ ಬಾಡಿಲಿ ಆಲ್ರೆಡಿ ಇನ್ನೂ ಜಾಸ್ತಿ ಇದೆ, ಪೋಷಣೆ ಜಾಸ್ತಿ ಇದೆ, ಅದನ್ನು ನೀವು ಮೆಲ್ಟ್ ಮಾಡಬೇಕು, ಕರಗಿಸ್ಬೇಕು ಅಂದರೆ ನೀವೇನು ತರಬೇಕು? ಬಿಸಿನ ತರಬೇಕು. ಬಿಸಿ ಯಾರು ಕೊಡೋದು? ಪ್ರಕೃತಿಯ ಅನುಸಾರವಾಗಿ ಭಗವಂತ ಸೂರ್ಯ ಬಿಸಿಲನ್ನ ಬಿಸಿನ ಶಾಖನ ಕೊಡೋದು. ಸೂರ್ಯ ಮುದ್ರೆ ಅಂತಲೇ ಬರುತ್ತೆ, ಅದ್ಭುತವಾಗಿ ವರ್ಕ್ ಆಗುತ್ತೆ. ಈ ಸೂರ್ಯ ಮುದ್ರೆನ ಪ್ರತಿದಿನ ದಿನದಲ್ಲಿ 2 ಬಾರಿ, ಬೆಳಗ್ಗೆ ಒಂದು 5-10 ನಿಮಿಷ, ಸಂಜೆ ಒಂದು 5-10 ನಿಮಿಷ ನೀವು ಸೂರ್ಯ ಮುದ್ರೆನ ಮಾಡ್ತಾ ಬಂದಂಗೆಲ್ಲ ನಿಮ್ಮ ದೇಹದ ತೂಕ ಕಡಿಮೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಹಾಗಾಗಿ ನೀವು ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದ್ರೊಂದಿಗೆ ಈ ಮುದ್ರೆನ ಕೂಡ ಮಾಡೋದು. ಹೇಗೆ ಮಾಡೋದು ಅಂದಾಗ, ನಿಮ್ಮ ಉಂಗುರದ ಬೆರಳನ್ನು ಹೆಬ್ಬೆರಳನ್ನ ಈ ಬುಡಕ್ಕೆ ತಾಗಿಸ್ಬಿಟ್ಟು ಅದರ ಮೇಲೆ ಹೆಬ್ಬೆರಳಿನ ಸಹಾಯದಿಂದ ಒತ್ತಿಡ್ಕೊಳ್ಳೋದು. ಈ ರೀತಿ ಉಂಗುರದ ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ತಾಗಿಸಿ ಅದನ್ನು ಒತ್ತಿಡ್ಕೊಳ್ಳೋದು. ಉಳಿದ ಈ 3 ಬೆರಳುಗಳು ನೇರ ಇದೆ. ದಿಸ್ ಇಸ್ ಕಾಲ್ ಸೂರ್ಯ ಮುದ್ರೆ. ನಿಮ್ಮ ದೇಹದಲ್ಲಿ ಅಂದರೆ ಯಾರೆಲ್ಲ ತುಂಬ ದಡುತಿ ದೇಹ ಇದ್ದಾರೋ ಅವ್ರನ್ನ ಕಫ ಬಾಡಿ ಅಂತ ಹೇಳ್ತಾರೆ ಆಯುರ್ವೇದದ ಪ್ರಕಾರ. ನಿಮ್ಮ ಕಫವನ್ನು ದೇಹದಲ್ಲಿ ಮೆಲ್ಟ್ ಮಾಡೋದು, ಹೆಚ್ಚು ಪೋಷಣೆ ಇರೋದನ್ನು ಕರಗಿಸೋದು, ಹೊರ ಹಾಕೋದು, ಅದಕ್ಕೆ ಈ ಸೂರ್ಯ ಮುದ್ರೆ ಅದ್ಭುತವಾಗಿ ಸಹಕಾರಿ. ಈ ರೀತಿ ಮುದ್ರೆಯೊಂದಿಗೆ ಸಮಯ ಕಳೆಯೋದು. ನೀವು ನೇರ ಕುತ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಗೋಡೆವರೆಗೆ ಕುತ್ಕೊಳ್ಳಿ, ಅಥವಾ ಬೆನ್ಮೇಲೆ ಅಥವಾ ಮನುಬಿಡಿ. ಪ್ರತಿದಿನ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಸೂರ್ಯ ಮುದ್ರೆನ ಮಾಡೋದು. ಈ ಮುದ್ರೆ ಮಾಡ್ತಾ ಇದ್ದಂಗೆ ನಿಮ್ಮ ದೇಹದಲ್ಲಿ ಬಿಸಿ ಕ್ರಿಯೇಟ್ ಆಗುತ್ತೆ. ಆ ಬಿಸಿ ವಾಂತು ದೇಹದಲ್ಲಿ ಇರ್ತಕ್ಕಂಥ ಅನಾವಶ್ಯಕವಾದ ಪ್ಯಾಟರ್ನೆಲ್ಲ ಕರಗಿಸ್ಲಿಕ್ಕೆ, ಕೊಬ್ಬನ್ನೆಲ್ಲ ಕರಗಿಸ್ಲಿಕ್ಕೆ ಸಹಕಾರಿ ಆಗುತ್ತೆ. ನೋಡ್ಕೊಂಡು ಮಾಡಬೇಕು. ನಿಮ್ಗೇನಾರ ಈ ಮುದ್ರೆ ಮಾಡ್ತಾ ಇದ್ಮೇಲೆ ಕಣ್ಣುರಿ ಆಗೋದು, ಮೂಗುರಿ ಆಗೋದು ಈ ರೀತಿ, ಅಥವಾ ಮೋಷನ್ನು ಯೂರಿನ್ನು ಬರ್ನಿಂಗ್ ಆಗೋದು ಆ ಥರ ಆದರೆ ನೀವು ಮುದ್ರೆ ಮಾಡೋದು ಅಂದರೆ ಪ್ರತಿದಿನ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಅಂದರೆ ಒಂದು ಟೈಮ್ ಯಾವ್ದಾರು ರಿಸ್ಟ್ರಿಕ್ಟ್ ಮಾಡೋದು, ಅಥವಾ ಡೇ ಬೈ ಡೇ ಮಾಡೋದು. ಈ ರೀತಿ ಮಾಡ್ತಾ ಬಂದಂಗೆಲ್ಲ ಅದ್ಭುತವಾಗಿ ನಿಮ್ಮ ದೇಹದ ತೂಕವನ್ನು ನೀವು ಕಡಿಮೆ ಮಾಡ್ಕೋಬೋದು. ನೋಡಿ, ಮುದ್ರೆ, ಕಲ್ಲರು, ನಂಬರು, ಈವನ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲನೂ ಇರಬೇಕು, ಆಯಿತಾ? ಎಲ್ಲನೂ ಇದ್ದು ನೀವು ಪ್ರತಿದಿನ ಒಂದು ವ್ರತದ ಥರ ಮಾಡಬೇಕು. ಒಂದು ತಿಂಗಳು ಮುದ್ರೆನ ಮಾಡಿ ನೋಡಿ, ಅದ್ಭುತವಾದ ರಿಸಲ್ಟ್ ಬರುತ್ತೆ. ತಮ್ಮ ಸುತ್ತಮುತ್ತಲಲ್ಲೂ ಕೂಡ, ಅಂದರೆ ಹಿಂದೆ ಹೇಳಿದಂಥ ಮಿಸ್ಟೇಕ್ಸ್ನ ಯಾರು ಮಾಡ್ತಾ ಇದ್ರೆ, ಅಂದರೆ ಆಲ್ರೆಡಿ ಸಣ್ಣ ಇದ್ದವರು ಸಂಜೆ ಕೂಡ ಏನೇನೋ ಸಾಹಸ ಮಾಡ್ತಾಯಿದ್ರೆ ಅಂಥವರು ಅದನ್ನು ತಪ್ಪಿಸ್ಬೇಕು. ಯಾರೆಲ್ಲ ಚೆನ್ನಾಗಿದ್ದಾರೋ ಅವರು ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ದೈಹಿಕ ವ್ಯಾಯಾಮ, ದೈಹಿಕ ಚಟುವಟಿಕೆನ ಅಳವಡಿಸ್ಕೊಳ್ಳೋದು. ಈ ರೀತಿ ಒಂದೊಳ್ಳೆ ಸೀಕ್ವೆನ್ಸಲ್ಲಿ ನೀವು ಮುದ್ರೆ ಮಾಡೋದು, ನಂಬರ್ ಬರ್ಕೊಳ್ಳೋದು, ಹಾಗೆ ದೈಹಿಕ ಚಟುವಟಿಕೆ ಮಾಡೋದು ಎಲ್ಲ ಮಾಡಿದಾಗ ನಿಮ್ಮ ದೇಹದ ತೂಕವನ್ನು ನೀವು ಕಡಿಮೆ ಕೂಡ ಮಾಡ್ಬೋದು, ಜಾಸ್ತಿ ಕೂಡ ಮಾಡ್ಕೋಬೋದು. ತಮ್ಮ ಸುತ್ತಮುತ್ತಲಲ್ಲಿ ಯಾರು ವೆಯ್ಟ್ ಗೇನ್ ಅಂಡ್ ವೆಯ್ಟ್ ಲಾಸ್ ಇದಕ್ಕೆ ಪರಿಶ್ರಮ ಪಡ್ತಾ ಇದ್ದರೆ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.